ಆಮ್ ಆದ್ಮಿ ಹೆಸರು ಅಲ್ವೇನ್ರಿ? ಸಾಮಾನ್ಯ ಮನುಷ್ಯನ ಧ್ವನಿ ಏನು ಆಲಿಸಿದ್ದಾರೆ ಸದ್ಯಕ್ಕೆ? ಈ ಡೆವಲಪ್ಮೆಂಟ್ಸ್ ಏನು ಹೇಳುತ್ತೆ? ಕ್ವಿಕ್ ಆಗಿ, ಕ್ರಿಸ್ಪ್ ಆಗಿ, ಫಸ್ಟ್ ರಿಯಾಕ್ಷನ್ ಪ್ಲೀಸ್. ನೋಡಿ, ಈ ಡೆವಲಪ್ಮೆಂಟ್ ಏನು ಹೇಳುತ್ತೆ ಅಂದರೆ, ಕರ್ನಾಟಕಕ್ಕೆ ಕೊಡುಗೆ ನೀಡಿದಂತಹ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಲ್ಲದಂತಹ ಕಾಂಗ್ರೆಸ್ ಸರ್ಕಾರದ ನಿಶ್ಶಕ್ತಿ ಅಂತ ಹೇಳುತ್ತೆ. ಕರ್ನಾಟಕದ ಈಗ 73 ದಿನ ಸುಮ್ಮನೆ ಇದ್ದು ಏಕಾಏಕಿ ಪೆಟ್ರೋಲ್ ದರಗಳನ್ನು ಏರಿಸಿ, ಗ್ಯಾಸ್ ಬೆಲೆಗಳನ್ನು ಏರಿಸಿ, ಇವತ್ತು ಕರ್ನಾಟಕದ ಜನರಿಗೆ ಒಟ್ಟಿಗೆ ಬರೆ ಹೇಳ್ತಿದ್ದಾರಲ್ಲ, ಆ ಬರೆಯ ಬಗ್ಗೆ ಹೋರಾಟಕ್ಕೆ ನಿಂತ್ಕೊಬೇಕಾಗಿದ್ದು ಯಾರು? ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಪುಟ ಮತ್ತು MLAಗಳು. ಇವತ್ತೇನು ಮಾಡ್ತಾ ಇದ್ದಾರೆ? ಇವರ ಕುರ್ಚಿ ಕಾದಾಟಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ನೀವು ₹1 80 ಪೈಸಾ ಎಕ್ಸ್ಟ್ರಾ ತೊಗೊತಾ ಇದ್ದಾರೆ, ಅದನ್ನಾದರೂ ಕಡಿಮೆ ಮಾಡಿ ಅಂತ. ಕಳೆದ ಬಾರಿ ಇದೇ CM ಸಿದ್ದರಾಮಯ್ಯನವರು ₹3 ತೆರಿಗೆಯನ್ನು ಎಕ್ಸ್ಟ್ರಾ ಮಾಡಿದ್ರು ಪೆಟ್ರೋಲ್ಗೆ. ಆ ₹3 ಆದರೂ ಕಡಿಮೆಗೊಳಿಸ್ಬೇಕಲ್ಲ, ಅದನ್ನ ಏನಾದರೂ ಮಾತಾಡ್ತಾರಾ? ಆ ರೀತಿಯ ನಡವಳಿಕೆಗಳು ಏನೂ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂದರೆ, ರೈತರಿಗೆ ಯೂರಿಯಾ ಬಳಸಬೇಡಿ ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ. DAP ಸಿಗ್ತಾ ಇಲ್ಲ, ರಸಗೊಬ್ಬರಗಳು ಇನ್ನು ಮುಂದೆ ಸಿಗಲ್ಲ, ಯಾಕಂದ್ರೆ ಯುದ್ಧ ನಡೀತಾ ಇದೆ, ರಸಗೊಬ್ಬರಗಳು ಸಿಗ್ತಿಲ್ಲ, ಬಿತ್ತನೆ ಬೀಜದ ಸಮಸ್ಯೆ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲೇ ದೊಡ್ಡ ಗಲಾಟೆಗಳು ನಡೀತಾ ಇದ್ದಾವೆ. ಮಳೆ ಸರಿಯಾಗಿ ಬರದೇ ಇರತಕ್ಕಂಥದ್ರಲ್ಲಿ ಇವತ್ತಾಗಲೇ ಮುಂಗಾರು ಸ್ಟಾರ್ಟ್ ಆಗಬೇಕಾಗಿತ್ತು. ನಾವು ಜೂನ್ ಮೊದಲನೇ ವಾರದಲ್ಲಿ ಬರ್ತಾ ಇದ್ದೀವಿ, ಮಳೆ ಬರ್ತಾ ಇಲ್ಲ. ಅದಕ್ಕೇನು ಮಾಡಬೇಕು? ಕುಡಿಯುವ ನೀರಿನ ಸಮಸ್ಯೆ ಏನ್ ಬೇಕು? ಆ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಾಗಿದ್ದಂತಹ ಈ ಕಾಂಗ್ರೆಸ್ ಸರ್ಕಾರ ದೆಹಲಿಯಲ್ಲಿ ಬಿಡಾರ ಉಳ್ಕೊಂಡು ಕುರ್ಚಿಗೋಸ್ಕರ ಕಾದಾಟ ಮಾಡ್ತಾ ಇದೆಯಲ್ಲ, ಇವರಿಗೆ ನಾಚಿಕೆ ಆಗ್ಬೇಕಲ್ವಾ? ಜನರ ಬಗ್ಗೆ ಏನಾದ್ರೂ ಕಾಳಜಿ ಇದೆಯಾ? ಇದು ಒಬ್ಬ ಸಾಮಾನ್ಯನ ಧ್ವನಿ ಹಿಂಗಿದೆ ಅಂತ ಹೇಳಿ ಆಮ್ ಆದ್ಮಿ ಪ್ರತಿಯೊಂದು ಬೆಲೆಯನ್ನು ಸಹ ಪ್ರತಿಯೊಂದು ಬೆಲೆಗಳನ್ನು ಜಾಬ್ ಕೊಡ್ತೀವಿ ಅಂತ ಹೇಳಿ ಹುಬ್ಬಳ್ಳಿ ನಡೆದಂತಹ ಪ್ರತಿಭಟನೆ ಆದ್ಮೇಲೆ ಇದುವರೆಗೂ ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಏನ್ ಮಾಡ್ತಾ ಇದೆ ಸರ್ಕಾರ? ಏನ್ ಮಾಡ್ತಾ ಇದೆ? 3 ಲಕ್ಷ ಜಾಬ್ ನೀವು ಇಟ್ಕೊಂಡು ಯಾಕೆ ಕೂತಿದ್ದೀರಾ? ಕೇಂದ್ರ ಸರ್ಕಾರದ ಮೇಲೆ ಹೇಳ್ತೀರಾ ಕೇಂದ್ರ ಸರ್ಕಾರ 10 ಲಕ್ಷ ಜಾಬ್ ಇಟ್ಕೊಂಡಿದೆ. ಅವ್ರಿಗಂತೂ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ನಿಮ್ಗಾದ್ರೂ ಬೇಕಲ್ವಾ? ರಾಜ್ಯ ಜನಕ್ಕಾದ್ರೂ ನೀವೇನಾದ್ರೂ ಒಳ್ಳೇದು ಮಾಡ್ಬೇಕಲ್ವಾ? ಒಳ್ಳೇದನ್ನು ಮಾಡಕ್ಕಾಗದಿದ್ರು ಸರಿಪಡಿಸೋದಂತ ನಿಟ್ಟಿನಲ್ಲಾದ್ರೂ ಹೋರಾಟ ಮಾಡ್ಬೇಕಲ್ಲ. ಹೋರಾಟನೇ ಮಾಡಿರ್ತಕ್ಕಂಥ ನಿಷ್ಕ್ರಿಯ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ. ಥ್ಯಾಂಕ್ ಯು ಫಾರ್ ಯುವರ್ ಫಸ್ಟ್